ನ್ಯಾಷನಲ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಲಾವಣ್ಯ. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಮಣಿಶಂಕರ್ ಅಯ್ಯರ್ ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ ಈಗ ಬಿಸಿ ತುಪ್ಪವಾಗಿದ್ದಾರೆ. ತಮ್ಮದೇ ಪಕ್ಷದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರುವಂತಹ ಮಣಿಶಂಕರ್ ಅಯ್ಯರ್ ರಾಹುಲ್ ಗಾಂಧಿ ಇಂಡಿಯಾ ಬ್ಲಾಕ್ ನಾಯಕ ಸ್ಥಾನದಿಂದ ಕೆಳಗಿಳಿಬೇಕು ಅಂತ ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕ ಮಣಿಶಂಕರ್ ಅಯ್ಯರ್ ರಾಹುಲ್ ಗಾಂಧಿ ಅವರ ನಾಯಕತ್ವವನ್ನ ಪ್ರಶ್ನಿಸಿದ್ದು, ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಬ್ಲಾಕ್ನ ನಾಯಕ ಸ್ಥಾನದಿಂದ ಕೆಳಗಿಳಿಯುವಂತೆ ಸದ್ಯ ಒತ್ತಾಯಿಸಿದ್ದಾರೆ. ಮಮತಾ ಬ್ಯಾನರ್ಜಿ, ಅಖಿಲೇಶ್ ಯಾದವ್, ಎಂಕೆ ಸ್ಟಾಲಿನ್ ಮತ್ತು ತೇಜಸ್ವಿ ಯಾದವ್ ಸೇರಿದಂತೆ ಹಲವಾರು ಪ್ರಮುಖ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿಯ ಬದಲಾಗಿ ಇಂಡಿಯಾ ಬ್ಲಾಕ್ ನಾಯಕರಾಗೋಕೆ ಅರ್ಹತೆ ಹೊಂದಿದ್ದಾರೆ ಅಂತ ಅಯ್ಯರ್ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಇತ್ತೀಚಿನ ಚುನಾವಣಾ ಹಿನ್ನಡೆಗಳ ಕಾರಣದಿಂದಾಗಿ ರಾಹುಲ್ ಗಾಂಧಿ ಬದಲು ಈ ನಾಯಕರು ಇಂಡಿಯಾ ಮೈತ್ರಿಯನ್ನ ಇನ್ನು ಬಲಪಡಿಸಲು ಮತ್ತು ಮುನ್ನಡೆಸೋಕೆ ಹೆಚ್ಚಿನ ಸಮಯವನ್ನ ಮೀಸಲಿಡ್ತಾರೆ ಎಂಬ ಭರವಸೆ ಇದೆ. ಹೀಗಾಗಿ ಅವರ ಪೈಕಿ ಒಬ್ರು ಇಂಡಿಯಾ ಬ್ಲಾಕ್ ನಾಯಕರಾಗಬೇಕು ಅಂತ ಅವರು ಹೇಳಿದ್ದಾರೆ. ಚಿನ್ನದ ಬೆಲೆಗಳನ್ನ ಸರ್ಕಾರ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಅಂತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ಬಜೆಟ್ ಬಳಿಕ ಆರ್ಬಿಐ ಕೇಂದ್ರೀಯ ನಿರ್ದೇಶಕ ಮಂಡಳಿಯು ಅದರೊಂದಿಗೆ ಸಭೆಯನ್ನ ನಡೆಸಿ ಈಗ ಬಳಿಕ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮನೆ ಮಂದಿ ಮೊದಲಿನಿಂದಾನು ಚಿನ್ನದ ಮೇಲೆ ಹೂಡಿಕೆಯನ್ನ ಮಾಡ್ತಾರೆ. ಹಬ್ಬದ ಋತುವಿನಲ್ಲಿ ಏರಿಕೆಯಾಗುವುದನ್ನ ನಾವು ನೋಡಿದ್ದೇವೆ ಎಂದಿದ್ದಾರೆ. ಇನ್ನು ಭಾರತದಲ್ಲಿ ಚಿನ್ನ ಲಭ್ಯ ಇಲ್ಲದ ಕಾರಣ ಹೊರಗಡೆಯಿಂದ ಆಮದು ಮಾಡ್ತಿದ್ದೇವೆ. ಚಿನ್ನವನ್ನ ಅನ್ವೇಷಿಸೋಕೆ ಮತ್ತು ಹೊರತೆಗೆಯೋಕೆ ನಮಗೆ ನಮ್ಮದೇ ಆದಂತಹ ಮೂಲ ಇಲ್ಲ. ನಮ್ಮ ಚಿನ್ನದ ಬೇಡಿಕೆಯನ್ನ ಪೂರೈಸೋಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳಿದ್ದಾರೆ. ನಾವು ಚಿನ್ನದ ಬೆಲೆಯನ್ನ ಗಮನಿಸ್ತಾ ಇದ್ದೇವೆ, ಆದ್ರೆ ಅದು ಅಷ್ಟೊಂದು ಆತಂಕಕಾರಿ ಮಟ್ಟವನ್ನ ತಲುಪಿದೆ ಅಂತ ಖಚಿತವಾಗಿ ತಿಳಿದಿಲ್ಲ. ಅದು ಒಂದು ನಿರ್ದಿಷ್ಟ ಮಿತಿಯನ್ನ ಮೀರಿಲ್ಲ ಅಂತ ನಾನು ಭಾವಿಸ್ತೇನೆ. ಸಹಜವಾಗಿಯೇ ಆರ್ಬಿಐ ದರವನ್ನ ಮೇಲ್ವಿಚಾರಣೆ ಮಾಡ್ತಾ ಇದೆ. ಇಂದು ಹೆಚ್ಚಿನ ದೇಶಗಳು, ವಿಶೇಷವಾಗಿ ಆ ದೇಶಗಳ ಕೇಂದ್ರೀಯ ಬ್ಯಾಂಕುಗಳು ಚಿನ್ನ ಮತ್ತು ಬೆಳ್ಳಿಯನ್ನ ಖರೀದಿಸಿ ಸಂಗ್ರಹಿಸ್ತಾ ಇವೆ ಅಂತ ತಿಳಿಸಿದ್ದಾರೆ. ಕಷ್ಟಪಟ್ಟು ದುಡಿಯುವವನಿಗೆ ಲಾಭ ಸಿಗಬೇಕು, ಆಪ್ ತಯಾರಿಸಿದ ಶ್ರೀಮಂತರಿಗಲ್ಲ ಅನ್ನೋದು ಈಗ ಭಾರತ ಟ್ಯಾಕ್ಸಿಯ ಪರಿಕಲ್ಪನೆ. ಇಲ್ಲಿ ಚಾಲಕರೇ ಮಾಲೀಕರಾಗಿದ್ದು ಈಗ 80% ಹಣ ಚಾಲಕರಿಗೆ ಸಂದಾಯವಾಗಲಿದೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹೇಳಿದ್ದಾರೆ. ಭಾರತ್ ಟ್ಯಾಕ್ಸಿ ಚಾಲಕರೊಂದಿಗೆ ದೆಹಲಿಯಲ್ಲಿ ಸಂವಾದ ನಡೆಸಿದಂತಹ ಅಮಿತ್ ಶಾ, ಈ ಸಹಕಾರಿ ಆಧಾರಿತ ರೈಡ್ ಹೇಲಿಂಗ್ ಪ್ಲಾಟ್ಫಾರ್ಮ್ ನ ಮೂಲಕ ಚಾಲಕರ ಯೋಗಕ್ಷೇಮಕ್ಕೆ ಆದ್ಯತೆಯನ್ನ ನೀಡಲಾಗುತ್ತೆ ಅಂತ ಭರವಸೆಯನ್ನ ನೀಡಿದ್ದಾರೆ. ಫೆಬ್ರವರಿ 5ರಂದು ಪ್ರಾರಂಭವಾದಂತಹ ಭಾರತ್ ಟ್ಯಾಕ್ಸಿ ಭಾರತದ ಮೊದಲ ಸಹಕಾರಿ ರೈಡ್ ಹೇಲಿಂಗ್ ಸೇವೆಯಾಗಿದ್ದು, ಸರ್ಕಾರದ ಬೆಂಬಲದೊಂದಿಗೆ ಅಮೂಲ್, ಐಎಫ್ಸಿಒ ಮತ್ತು ನಾಬಾರ್ಡ್ ಸಂಸ್ಥೆಗಳ ಸಹಯೋಗದಿಂದ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಇತರೆಯ ಖಾಸಗಿ ಆಪ್ಗಳಂತಲ್ಲದೆ ಇದು ಚಾಲಕರೇ ಮಾಲೀಕರಾಗಿರುವಂತಹ ಮಾದರಿಯನ್ನ ಅಳವಡಿಸಿಕೊಂಡಿದೆ. ಇದರಿಂದಾಗಿ ಕೆಲಸ ಮಾಡುವವರಿಗೆ ಹೆಚ್ಚಿನ ಲಾಭ ತಲುಪುತ್ತೆ ಎಂದಿದ್ದಾರೆ. ನೀವು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನಿಂದಿಸ್ತೀರಿ ಅಂತ ಹೇಳಿ ಮುಸ್ಲಿಂ ಮಹಿಳೆಯರಿಗೆ ಕಂಬಳಿ ನೀಡೋಕೆ ಬಿಜೆಪಿ ನಾಯಕ ನಿರಾಕರಿಸಿರುವಂತಹ ಘಟನೆ ರಾಜಸ್ಥಾನದಲ್ಲಿ ನಡೆದಿದೆ. ರಾಜಸ್ಥಾನದ ಟೊಂಕ ಸವಾಯಿ ಮಾಧೋಪುರ್ನ ಬಿಜೆಪಿ ನಾಯಕ ಮತ್ತು ಮಾಜಿ ಸಂಸದ ಸುಖಬೀರ್ ಸಿಂಗ್ ಜೌನ್ಪುರಿಯಾ ಅವರು ಕಂಬಳಿ ವಿತರಣೆಯ ಸಮಾರಂಭದಲ್ಲಿ ಭಾಗಿಯಾಗಿದ್ರು. 2014ರಿಂದ 2024ರವರೆಗೆ ಸಂಸದರಾಗಿದ್ದಂತಹ ಸಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನಿಂದಿಸುವವರಿಗೆ ಕಂಬಳಿಯನ್ನ ಹೊಂದುವ ಹಕ್ಕಿಲ್ಲ ಅಂತ ಮಹಿಳೆಯರಿಗೆ ಹೇಳ್ತಾ ಇರುವಂತಹ ವಿಡಿಯೋ ವೈರಲ್ ಆಗಿದೆ. ಮಹಿಳೆಯರಿಗೆ ಸಿಂಗ್ ಕಂಬಳಿ ಹಂಚುವಾಗ ಒಬ್ಬ ಮಹಿಳೆಯ ಹೆಸರು ಹೇಳ್ತಾರೆ. ಆಕೆ ಮುಸ್ಲಿಂ ಹೆಸರು ಹೇಳ್ತಾರೆ. ಅವಾಗ ಸಿಂಗ್ ತನ್ನ ಸಹಾಯಕರಿಗೆ ಕಂಬಳಿ ವಾಪಸ್ ನೀಡುವಂತೆ ಮಹಿಳೆಗೆ ತಿಳಿಸಿದ್ದಾರೆ. ನಂತರ, ನನ್ನ ಮಾತು ಕೇಳಿ, ಪ್ರಧಾನಿ ಮೋದಿಯನ್ನ ನಿಂದಿಸುವವರು ಕಂಬಳಿ ತೆಗೆದುಕೊಳ್ಳುವಂತಹ ಹಕ್ಕಿಲ್ಲ ಅಂತ ಹೇಳಿದ್ದಾರೆ. ಸದ್ಯ ಈ ಸನ್ನಿವೇಶದ ವಿಡಿಯೋ ವೈರಲ್ ಆಗಿದೆ. ಡಿಎಂಕೆ ಅಧ್ಯಕ್ಷ ಮತ್ತು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರ ನಿಜವಾದ ಸ್ನೇಹಿತರು ಲಂಚ, ಭ್ರಷ್ಟಾಚಾರ ಮತ್ತು ರಾಜಕೀಯ ಲಾಭದ ಮೇಲೆ ಕಣ್ಣಿಟ್ಟವರು ಅಂತ ಟಿವಿಕೆ ಮುಖ್ಯಸ್ಥ ವಿಜಯ್ ಅವರು ಸೋಮವಾರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮುಖ್ಯಮಂತ್ರಿಗಳು ಜನರಿಗೆ ಸುಳ್ಳು ಭರವಸೆಗಳನ್ನ ನೀಡುತ್ತಿದ್ದಾರೆ ಅಂತ ಆರೋಪಿಸಿದ ಅವರು, ರಾಜ್ಯವನ್ನ ಸೂಪರ್ ಸ್ಟಾರ್ ರಾಜ್ಯವನ್ನಾಗಿ ಅಭಿವೃದ್ಧಿ ಪಡಿಸಿದ್ದಾರೆ ಎಂಬ ಆಡಳಿತ ಪಕ್ಷದ ಹೇಳಿಕೆಯನ್ನ ಸುಳ್ಳು ಮಾಡೋಕೆ ಪ್ರಯತ್ನಿಸಿದ್ರು. ಇಲ್ಲಿ ಕಾರ್ಯಕರ್ತರ ಸಭೆಯನ್ನ ಉದ್ದೇಶಿಸಿ ವಿಜಯ್ ಅವರು ಮಾತನಾಡಿದ್ದಾರೆ. ರಾಜ್ಯದ ಎಲ್ಲಾ ಪಕ್ಷಗಳು ಅವರ ವಿರುದ್ಧ ಬಂದಾಗಿವೆ ಅಂತ ಹೇಳಲಾಗ್ತಾ ಇರೋದ್ರಿಂದಾಗಿ ಈಗ ಈ ವರ್ಷದ ಏಪ್ರಿಲ್ನಲ್ಲಿ ನಡೆಯಲಿರುವಂತಹ ರಾಜ್ಯ ಚುನಾವಣೆಯನ್ನ ಆಶ್ಚರ್ಯಕರ ಚುನಾವಣೆ ಅಂತ ಕರೆದಿದ್ದಾರೆ. ತಮಿಳುನಾಡನ್ನ ಸೂಪರ್ ಸ್ಟಾರ್ ರಾಜ್ಯವನ್ನಾಗಿ ಅಭಿವೃದ್ಧಿ ಪಡಿಸಿದ್ದೇವೆ ಎಂಬ ಡಿಎಂಕೆ ಹೇಳಿಕೆಯನ್ನ ತಿರಸ್ಕರಿಸಿದಂತಹ ಅವರು, ದಿಗ್ಗಜ ನಾಯಕರಾದಂತಹ ಕೆ ಕಾಮರಾಜ್,
ಸಿಎನ್ ಅಣ್ಣಾದುರೈ ಮತ್ತು ಎಂಜಿ ರಾಮಚಂದ್ರನ್ ಅವರ ಕಾಲದಲ್ಲಿ ರಾಜ್ಯವು ಅತ್ಯುತ್ತಮ ರಾಜ್ಯವಾಗಿತ್ತು ಅಂತ ತಿರುಗೇಟನ್ನ ನೀಡಿದ್ದಾರೆ. ವಿಶೇಷ ತೀವ್ರ ಪರಿಷ್ಕರಣೆ ಪೂರ್ಣಗೊಳಿಸಿದ ನಂತರ ಭಾರತ ಚುನಾವಣಾ ಆಯೋಗವು ತಮಿಳುನಾಡಿಗೆ ಅಂತಿಮ ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ನವೀಕರಿಸಿದಂತಹ ಪಟ್ಟಿಯ ಪ್ರಕಾರ ರಾಜ್ಯಾದ್ಯಂತ ಮತದಾರರ ಡೇಟಾಬೇಸ್ನಿಂದ 74 ಲಕ್ಷಕ್ಕೂ ಹೆಚ್ಚು ಹೆಸರುಗಳನ್ನ ತೆಗೆದುಹಾಕಲಾಗಿದೆ ಅಂತ ತೋರಿಸ್ತಾ ಇದೆ. ಚೆನ್ನೈನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಮಿಳುನಾಡಿನ ಮುಖ್ಯ ಚುನಾವಣಾ ಅಧಿಕಾರಿ ಅರ್ಚನಾ ಅವರು ಈ ಘೋಷಣೆಯನ್ನ ಮಾಡಿದ್ದಾರೆ. ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಸಹ ತಮ್ಮ ಜಿಲ್ಲೆಗಳಲ್ಲಿ ನವೀಕರಿಸಿದಂತಹ ಅಂಕಿ ಅಂಶಗಳನ್ನ ದಿನದ ಆರಂಭದಲ್ಲಿ ಹಂಚಿಕೊಂಡ್ರು. ಪರಿಷ್ಕರಣೆ ಆರಂಭವಾಗುವ ಮೊದಲು ತಮಿಳುನಾಡಿನಲ್ಲಿ 6.41 ಕೋಟಿ ನೋಂದಾಯಿತ ಮತದಾರರಿದ್ರು. ನವೀಕರಣದ ನಂತರ ಒಟ್ಟು ಸಂಖ್ಯೆ 5.67 ಕೋಟಿಗೆ ಇಳಿದಿದೆ. 2.77 ಕೋಟಿ ಪುರುಷ ಮತದಾರರು, 2.89 ಕೋಟಿ ಮಹಿಳಾ ಮತದಾರರು, 7,617 ತೃತೀಯ ಲಿಂಗಿ ಮತದಾರರು ಈಗ ಹಕ್ಕು ಮತ್ತು ಆಕ್ಷೇಪಣೆಗಳ ಅವಧಿಯಲ್ಲಿ ಅರ್ಜಿಗಳನ್ನ ಪರಿಶೀಲಿಸಿ ದಾಖಲೆಗಳನ್ನ ಪರಿಶೀಲಿಸಿದ ನಂತರ ಬದಲಾವಣೆಗಳನ್ನ ಮಾಡಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. 2026ರ ಎಐ ಇಂಪ್ಯಾಕ್ಟ್ ಶೃಂಗಸಭೆಯ ಸಂದರ್ಭದಲ್ಲಿ ಭಾರತ್ ಮಂಟಪದೊಂದಿಗೆ ಭಾರತೀಯ ಯುವ ಕಾಂಗ್ರೆಸ್ ನಡೆಸಿದಂತಹ ಅರೆಬೆತ್ತಲೆ ಪ್ರತಿಭಟನೆಗೆ ಸಂಬಂಧಿಸಿದಂತೆ ದೆಹಲಿ ಪೊಲೀಸರು ಸೋಮವಾರ ಮಧ್ಯಪ್ರದೇಶದ ಗ್ವಾಲಿಯರ್ನಿಂದ ಮತ್ತೊಬ್ಬ ಆರೋಪಿಯನ್ನ ಬಂಧಿಸಿದ್ದಾರೆ. ಆರೋಪಿಯನ್ನ ಮಧ್ಯಪ್ರದೇಶದ ಗ್ವಾಲಿಯರ್ ನಿವಾಸಿ ಜಿತೇಂದ್ರ ಯಾದವ್ ಅಂತ ಗುರುತಿಸಲಾಗಿದೆ. ಮೂಲಗಳ ಪ್ರಕಾರ ಈತ ಭಾರತೀಯ ಯುವ ಕಾಂಗ್ರೆಸ್ ಜೊತೆ ಸಂಪರ್ಕವನ್ನ ಹೊಂದಿದ್ದಾನೆ ಎನ್ನಲಾಗಿದೆ. ಇನ್ನು ಲೋಕಸಭಾ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಜೊತೆಗೆ ಆತನ ಫೋಟೋ ಕೂಡ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಕಾಣಿಸಿಕೊಂಡಿದೆ. ಇದು ಪೊಲೀಸರು ಇದುವರೆಗೆ ಮಾಡಿರುವಂತಹ 5ನೇ ಬಂಧನವಾಗಿದೆ. ಪ್ರತಿಭಟನೆ ಪ್ರಕರಣದ ತನಿಖೆಯ ಭಾಗವಾಗಿ ಆರೋಪಿಯನ್ನ 2 ದಿನಗಳ ಪೊಲೀಸ್ ಕಸ್ಟಡಿಗೆ ಕಳುಹಿಸಲಾಗಿದೆ. ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಶ್ವಾ ಶರ್ಮಾ ಕಾಂಗ್ರೆಸ್ ನಾಯಕ ಗೌರವ್ ಗೊಗೊಯ್ ವಿರುದ್ಧ ಈಗ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಅವರು ಕಾಂಗ್ರೆಸ್ ಸಂಸದ ಗೌರವ್ ಗೊಗೊಯ್ ವಿರುದ್ಧ ಪಾಕಿಸ್ತಾನ್ ಸಂಪರ್ಕದ ಬಗ್ಗೆ ಸಂವೇದನಾಶೀಲ ಆರೋಪಗಳನ್ನ ಮಾಡಿದ್ದಾರೆ. ಹಿಮಂತ ಬಿಶ್ವಾ ಶರ್ಮಾ ತಮ್ಮ ಹೋರಾಟ ಗೌರವ್ ಗೊಗೊಯ್ ಜೊತೆ ಅಲ್ಲ, ಪಾಕಿಸ್ತಾನದ ಜೊತೆ ಅಂತ ಹೇಳಿದ್ದಾರೆ. ಗೌರವ್ ಅವರ ಪತ್ನಿ ಎಲಿಜಬೆತ್ ಅವರನ್ನ ಈಗ ಪಾಕಿಸ್ತಾನಿ ಏಜೆಂಟ್ ಅಂತ ಕರೆದ ಅವರು ಈಗ ಎಂತಹ ಏಜೆಂಟ್ ಭಾರತದಲ್ಲಿ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಗೌರವ್ ಅವರ ಆರೋಪಗಳು ಸುಳ್ಳಾಗಿದ್ರೆ ಅವರ ಮೇಲೂ ಕೂಡ ಮೊಕದ್ದಮೆ ಹೂಡುವಂತೆ ಅವರು ಸವಾಲನ್ನ ಹಾಕಿದ್ರು. ಇನ್ನು ನಾನು ಗೌರವ್ ಅವರ ಪತ್ನಿಯನ್ನ ಪಾಕಿಸ್ತಾನಿ ಏಜೆಂಟ್ ಅಂತ ಕರಿತೇನೆ, ಯಾರಾದ್ರೂ ಇದನ್ನ ತಪ್ಪು ಅಂತ ಕಂಡ್ಕೊಂಡ್ರೆ ಅದು ನನ್ನ ವಿರುದ್ಧ ಪ್ರಕರಣವನ್ನ ದಾಖಲಿಸಬಹುದು. ನನ್ನ ಬಳಿ ಏನಾದ್ರೂ ಅಕ್ರಮ ಇದ್ರೆ ಅದನ್ನ ತೆಗೆದುಕೊಳ್ಳಿ, ಅವರು ನ್ಯಾಯಾಲಯಕ್ಕೆ ಹೋಗೋದಿಲ್ಲ. ಯಾಕಂತಂದ್ರೆ ಅವರೇ ತಪ್ಪು, ಅವರು ಸುಳ್ಳು ಆರೋಪಗಳನ್ನ ಮಾಡಿದ್ರೆ ಕ್ಷಮೆ ಯಾಚಿಸಬೇಕು ಅಂತ ಹೇಳಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧ ಸಮರ ಸಾರಿರುವಂತಹ ಸೇನಾ ಪಡೆಗಳು ಕಿಶ್ತವಾರ್ ಜಿಲ್ಲೆಯ ಚತ್ರು ಅರಣ್ಯ ಪ್ರದೇಶದಲ್ಲಿ ಸುಮಾರು 1 ವರ್ಷದಿಂದ ನಡೆದಂತಹ ಕಾರ್ಯಾಚರಣೆಗಳಲ್ಲಿ 7 ಮಂದಿ ಭಯೋತ್ಪಾದಕರನ್ನ ಹೊಡೆದು ಉಳಿಸಿವೆ. ಈಗ ಈ ಪ್ರದೇಶವು ಭದ್ರತಾ ಪಡೆಗಳು ಮತ್ತು ಭಯೋತ್ಪಾದಕರ ನಡುವಿನ ಯುದ್ಧ ಭೂಮಿಯಾಗಿ ಹೊರಹೊಮ್ಮಿದ್ದು, ಈಗ ಬೆಟ್ಟ ಪ್ರದೇಶದಲ್ಲಿ ಉಗ್ರರ ಗುಂಪು ಭದ್ರತಾ ಪಡೆಗಳಿಂದ ತಪ್ಪಿಸಿಕೊಳ್ತಾ ಇತ್ತು ಅಂತ ಸೇನೆಯು ಸೋಮವಾರ ಹೇಳಿದೆ. ಸೇನೆಯ ವೈಟ್ ನೈಟ್ ಕಾಫ್ಸ್ ಪ್ರಕಾರ ಈಗ ತೀವ್ರ ಶೀತ, ಹಿಮಪಾತ ಮತ್ತು ಕಷ್ಟಕರವಾದಂತಹ ಭೌಗೋಳಿಕ ಪರಿಸ್ಥಿತಿಗಳ ಹೊರತಾಗಿಯೂ ಸೇನೆ, ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು ಸಿಆರ್ಪಿಎಫ್ ಸಂಘಟಿತ ಕಾರ್ಯತಂತ್ರದಡಿಯಲ್ಲಿ ಈಗ ಭಯೋತ್ಪಾದಕರನ್ನ ಪತ್ತೆ ಹಚ್ಚಿವೆ. ಭದ್ರತಾ ಸಂಸ್ಥೆಗಳ ಬಲವಾದ ಗುಪ್ತಚರ ಜಾಲದ ಸಹಾಯದಿಂದ ವಿವಿಧ ಸ್ಥಳಗಳಲ್ಲಿ ಹುಡುಕಿ ಈಗ ಎಲ್ಲಾ 7 ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರನ್ನ ಕೊಲ್ಲಲಾಗಿದೆ. ಮಾಜಿ ರೈಲ್ವೆ ಸಚಿವ ಮತ್ತು ಒಂದು ಕಾಲದಲ್ಲಿ ತೃಣಮೂಲ ಕಾಂಗ್ರೆಸ್ನ 2ನೇ ಕಮಾಂಡರ್ ಆಗಿದ್ದಂತಹ ಮುಕುಲ್ ರಾಯ್ 71ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ನಿಧನರಾದರು. ರಾಯ್ ಅವರನ್ನ ಕೋಲ್ಕತ್ತಾದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸಲಾಗಿತ್ತು. ಮಧ್ಯರಾತ್ರಿ 1:30 ಸುಮಾರಿಗೆ ಕೊನೆಯುಸಿರೆಳೆದಿದ್ದಾರೆ. ನಿನ್ನೆ ರಾತ್ರಿ ಸುಮಾರು 1:30 ಸುಮಾರಿಗೆ ಅವರಿಗೆ ತೀವ್ರ ಹೃದಯಾಘಾತವಾಗಿತ್ತು. ವೈದ್ಯರ ಪ್ರಯತ್ನಗಳ ಹೊರತಾಗಿಯೂ ಕೂಡ ಅವರು ಬದುಕುಳಿಯೋಕೆ ಸಾಧ್ಯವಾಗಲಿಲ್ಲ ಅಂತ ಅವರ ಮಗ ಸುಬ್ರಾಂಶು ರಾಯ್ ಅವರು ತಿಳಿಸಿದ್ದಾರೆ. ಮೂತ್ರಪಿಂಡದ ತೊಂದರೆಗಳು ಸೇರಿದಂತೆ ಹಲವು ದೈಹಿಕ ಸಮಸ್ಯೆ
ಸಮಸ್ಯೆಗಳಿಂದಾಗಿ ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ರು. ಅವರನ್ನ ಆಗಾಗ ಆಸ್ಪತ್ರೆಗೆ ಸೇರಿಸಬೇಕಾಗ್ತಿತ್ತು. ಕೋಲ್ಕತ್ತಾದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾಗ ಈಗ ಭಾನುವಾರ ತಡರಾತ್ರಿ ಅವರು ಕೊನೆಯುಸಿರೆಳೆದಿದ್ದಾರೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಹಳೆ ಮೈಸೂರು ವಿಭಾಗ ಡಾಕ್ಟರ್ ರಂಗನಾಥ್ ಕುಣಿಗಲ್ ಕ್ಷೇತ್ರ, ಸುರೇಶ್ ಗೌಡ ತುಮಕೂರು ಗ್ರಾಮಾಂತರ ಕ್ಷೇತ್ರ, ಸಿಎನ್ ಬಾಲಕೃಷ್ಣ ಶ್ರವಣಬೆಳಗೊಳ ಕ್ಷೇತ್ರ, ಗಣಿಗ ರವಿಕುಮಾರ್ ಮಂಡ್ಯ ಕ್ಷೇತ್ರ, ದರ್ಶನ್ ಪುಟ್ಟಣಯ್ಯ ಮೇಲುಕೋಟೆ ಕ್ಷೇತ್ರ, ಡಿ ರವಿಶಂಕರ್ ಕೆಆರ್ ನಗರ ಕ್ಷೇತ್ರ, ಕೆಎಚ್ ಪುಟ್ಟಸ್ವಾಮಿಗೌಡ ಗೌರಿಬಿದನೂರು ಕ್ಷೇತ್ರ, ಸಿಮೆಂಟ್ ಮಂಜುನಾಥ್ ಸಕಲೇಶ್ಪುರ ಕ್ಷೇತ್ರ, ಮಂತರ್ ಗೌಡ ಮಡಿಕೇರಿ ಕ್ಷೇತ್ರ, ಜಿಡಿ ಹರೀಶ್ ಗೌಡ ಹುಣಸೂರು ಕ್ಷೇತ್ರ, ಸಮೃದ್ಧಿ ಮಂಜುನಾಥ್ ಮುಳಬಾಗಿಲು ಕ್ಷೇತ್ರ, ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.